ಶ್ರೀ ಸದ್ಗುರು ರೂಪರಹಿತ ಅಹಿಂಸಾ ಯೋಗೇಶ್ವರ್ ವೀರಧರ್ಮಜ ರಿಟೇಕ್ ಶ್ರೀ ಸದ್ಗುರು ರೂಪರಹಿತ ಅಹಿಂಸಾ ಯೋಗೇಶ್ವರ್ ವೀರಧರ್ಮಜ ಮಾತಾ ಆಶ್ರಮದಲ್ಲಿ ಅಸ್ಪೃಶ್ಯತೆ ಆಚರಣೆ ಮತ್ತು ದೌರ್ಜನ್ಯ ಮಾಡಿದ್ದಾರೆ ಎಂದು ಕೆಲವು ವ್ಯಕ್ತಿಗಳ ಹೇಳಿಕೆಯನ್ನು ಟ್ರಸ್ಟಿಗರು ಖಂಡಿಸಿದ್ದಾರೆ. ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 5 ವರ್ಷಗಳ ಹಿಂದೆ ಅಂದರೆ 2021ರಲ್ಲಿ ತೆಲಂಗಾಣ ರಾಜ್ಯದ ಶ್ರೀ ಬಾಲಕೃಷ್ಣ ಎನ್ನುವ ವ್ಯಕ್ತಿ ರಾತ್ರಿಯ ಸಮಯದಲ್ಲಿ ಪೂಜ್ಯ ಮಾತಾಜಿಯವರ ಮಹಾಮಂದಿರ ಮುಖ್ಯದ್ವಾರವನ್ನು ಅಂದರೆ ದ್ವಾರದ ಕೀಲಿಯನ್ನು ಒಡೆಯುತ್ತಿರುವ ಸಮಯದಲ್ಲಿ ಕೀಲಿ ಒಡೆಯುವ ಶಬ್ದ ಆಶ್ರಮದಲ್ಲಿ ರಾತ್ರಿ ಸೇವಾದಳ ಸಿಬ್ಬಂದಿ ಮತ್ತು ಆಶ್ರಮವಾಸಿಗಳಿಗೆ ಕೇಳಿಸಿಕೊಂಡಿದೆ. ಈ ಶಬ್ದವನ್ನು ಕೇಳಿ ಎಲ್ಲರೂ ಸೇರಿ ಶ್ರೀ ಬಾಲಕೃಷ್ಣ ಇವರನ್ನು ಹಿಡಿದು ಇಂತಹ ಸಮಯದಲ್ಲಿ ಇಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದಾಗ ಆ ವ್ಯಕ್ತಿ ಕೇಳಿರುವ ಮೇಲೆ ತಿರುಗಿ ಬಿದ್ದು ಹೊಡೆಯಲು ಮುಂದಾಗುತ್ತಾನೆ. ಈ ರೀತಿಯಾಗಿ ಒಂದು ಘಟನೆ ನಡೆದಿದ್ದು ನಮ್ಮ ಒಂದು ಆಶ್ರಮದಲ್ಲಿ ಯಾವುದೇ ಕಾರಣಕ್ಕೂ ಜಾತಿ ಮತ ಎನ್ನು ನೋಡುವುದಿಲ್ಲ. ಅಲ್ಲದೆ ನಮ್ಮ ಆಶ್ರಮದಲ್ಲಿ ಕೆಲಸ ಮಾಡುವ ಎಲ್ಲರೂ ಬೇರೆ ಬೇರೆ ಜಾತಿಯವರಾಗಿದ್ದಾರೆ ಎಂದು ತಿಳಿಸಿದರು. ಈ ಮೊದಲು ತಮ್ಮ ಸಮ್ಮುಖದಲ್ಲೇ ಕಳೆದ ವಾರ ಬಾಲಕೃಷ್ಣ ಸ್ವಾಮಿ ಅಂತ ವನಪೂರ್ತಿ ಆಂಧ್ರ ಪ್ರದೇಶದವರು ಈ ಒಂದು ಪ್ರೆಸ್ ಕ್ಲಬ್ನಲ್ಲಿ ನಾವು ಅಸ್ಪೃಶ್ಯ ಆಚರಣೆ ಯಾನಗುಂದಿ ಆಶ್ರಮದಲ್ಲಿ ಆಚರಿಸಲಾಗುತ್ತಿದೆ ಅಂತ ಒಂದು ಸುಳ್ಳು ಹೇಳಿಕೆ ಕೊಟ್ಟಿರ್ತಾರೆ. ಅದಕ್ಕೆ ಪ್ರತಿಯಾಗಿ ಶ್ರೀ ಮಾತಾ ಮಾಣಿಕೇಶ್ವರಿ ಆಶ್ರಮವು ಎಲ್ಲ ಜಾತಿಗೆ ಸಂಬಂಧಪಟ್ಟಂಥ ಆಶ್ರಮ ಮತ್ತು ಅಲ್ಲಿರುವಂಥ ಎಲ್ಲ ಪೂಜಾರಿಗಳು SC ST ಆಲ್ ಕ್ಯಾಸ್ಟ್ ಸ್ವಾಮೀಜಿ ಅಲ್ಲಿ ತ್ರಿಕಾಲ ಪೂಜೆ ಮಾಡುತ್ತಾರೆ ಮತ್ತು ಅಲ್ಲಿ ಯಾವುದೇ ಭೇದ ಭಾವ ಇಲ್ಲ. ವಿನಾಕಾರಣ ಆ ಆಶ್ರಮಕ್ಕೆ ಕೆಟ್ಟ ಹೆಸರು ತರುವ ಉದ್ದೇಶದಿಂದ ಈ ಒಂದು ಸುಳ್ಳು ಆರೋಪ ಮಾಡಿರುತ್ತಾರೆ. ಮತ್ತು ಅಲ್ಲಿರುವಂಥ ಶಿವಯ್ಯ ಸ್ವಾಮಿ ಮತ್ತು ಅವರು ಒಂದು ಶೆಡ್ಯೂಲ್ ಕ್ಯಾಸ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಆಂಧ್ರ ಪ್ರದೇಶದವರು ಇರುತ್ತಾರೆ. ಹೀಗಾಗಿ ಅಲ್ಲಿ ಸಕಲ ಮತ ಸ್ಥಾಪಿತ ಒಂದು ಆಶ್ರಮವಿದ್ದು ಅಲ್ಲಿ ಎಲ್ಲ ಜನರು ಬಂದು ಪೂಜೆ, ಜಪ, ಪಾದಪೂಜೆ ಮತ್ತು ಯಾರ ಕಡೆಯಿಂದ ಅಲ್ಲಿ ನಾವು ಆಶ್ರಮ ಕಡೆಯಿಂದ ದುಡ್ಡು ವಸೂಲಿ ಮಾಡುತ್ತಿಲ್ಲ. ಸದಾ ಮಾತಾಜಿಯವರ ಆಶೀರ್ವಾದದಿಂದ ಆ ಒಂದು ಆಶ್ರಮಕ್ಕೆ ದಿನಾಲೂ ಸಾವಿರಾರು ಜನ ಭಕ್ತರು ಆಗಮಿಸುತ್ತಾರೆ. ಅದಕ್ಕೆ ತಮ್ಮೆಲ್ಲರಿಗೂ ವಿನಂತಿಸುವುದೇನೆಂದರೆ ಮತ್ತು ಈ ಒಂದು ಹೇಳಿಕೆಗಳನ್ನು ಯಾರೂ ನಂಬಬಾರದು. ಮತ್ತು ಇಲ್ಲಿ ನಾವು ಏನು ಪ್ರೆಸ್ ಸ್ಟೇಟ್ಮೆಂಟದಲ್ಲಿ ಒಂದು ಸದಸ್ಯರಿದ್ದೀವಿ. ಇಲ್ಲಿ ಆ ಊರಿನ ಮೈಪಾಲ್ ದೊಡ್ಮನಿ ಅಂತ ಇವರು ಕೂಡ ಹಾಜರಿದ್ದಾರೆ. ಈ ಭಕ್ತರು ಅವರು ಆಶ್ರಮದ ಭಕ್ತರು ಅಲ್ಲಿ ಕೆಲವು ಕೋಣೆಗಳನ್ನು ನಾವು 10-12 ಕೋಣೆಗಳನ್ನು ಆಶ್ರಮ ವತಿಯಿಂದ ಕಟ್ಟಿಸಿ ಅವರಿಗೆ ಬಾಡಿಗೆ ರೂಪದಲ್ಲಿ ಕೊಟ್ಟಿರ್ತೇವೆ. ಬಾಡಿಗೆ ಕೇಳಲಿಕ್ಕೆ ಹೋದಾಗ ಬಾಡಿಗೆ ಕೊಡದಿದ್ದ ಪಕ್ಷದಲ್ಲಿ ಈ ಒಂದು ಸುಳ್ಳು ಆರೋಪ ಮಾಡುತ್ತಿದ್ದಾರೆ. ಇದು ಆ ಭಾಗದ ಮುಧೋಳ್ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೂ ಮತ್ತು ಪೊಲೀಸರಿಗೂ ವಿಷಯ ಗೊತ್ತಿದೆ. ಅದಕ್ಕೆ ತಮ್ಮ ಮುಂದೆ ಇದ್ದ ಮಾಹಿತಿಯನ್ನು ಹಂಚಿಕೊಂಡಿರ್ತೇವೆ. ನಮಸ್ಕಾರ. ಹಲವು ವರ್ಷಗಳಿಂದ ಅವರು ಆಶ್ರಮದಲ್ಲಿ ಕೆಲಸ ಮಾಡ್ತಾಯಿದ್ದರು. ಆದರೆ ಬೇರೆ ಬೇರೆ ಕಾಣದ ಕೈಗಳ ಜೊತೆ ಸೇರಿ ಅವರು ಆಶ್ರಮ ಹೆಸರನ್ನು ಕೆಡಿಸಬೇಕು ಅಂತ ಉದ್ದೇಶ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ ಅಂತಂದರೆ ನನ್ನ ಅಸ್ಪೃಶ್ಯ ಅಂತೇಳಿ ಆಶ್ರಮದಿಂದ ಹೊರಗೆ ಹಾಕಿದ್ರು ಅಂತಕ್ಕಂಥ ಅಪಪ್ರಚಾರನ ಮಾಡ್ತಾ ಇದ್ದಾರೆ. 2021ರಲ್ಲಿ ಇದೇ ಯಾರು ಬಾಲಕೃಷ್ಣ ಅನ್ನೋರು ಅಮ್ಮನವರ ಗದ್ದುಗೆ ಸ್ಥಳ ಇರ್ತಕ್ಕಂಥ ಮಹಾಮಂದಿರದ ಮುಖ್ಯ ದ್ವಾರದ ಕೀಲಿಯನ್ನು ಒಡೆಯಲು ಪ್ರಯತ್ನಿಸಿದಾಗ ಇದೇ ಯಾರು ಬಾಲಕೃಷ್ಣ ಅನ್ನೋರೇ ಕೀಲಿಯನ್ನು ಮುರಿಯಲು ರಾತ್ರಿ 10-10:30 ಸಮಯದಲ್ಲಿ ಕೀಲಿಯನ್ನು ಮುರಿಬೇಕು ಅಂತೇಳಿ ಪ್ರಯತ್ನ ಮಾಡಿ ಒಬ್ಬನೇ ಅದು ಗೇಟ್ ಜಂಪ್ ಮಾಡಿಕೊಂಡು ಹೋಗಿ ಅಲ್ಲಿ ಕೀಲಿ ಮುರಿಯಲು ಪ್ರಯತ್ನಿಸಿದಾಗ ಶಬ್ದ ಕೇಳಿ ಆಶ್ರಮದ ನಿವಾಸಿಗಳು ಮತ್ತು ಬೇರೆ ಬೇರೆ ಗ್ರಾಮಗಳಿಂದ ನೈಟ್ ಡ್ಯೂಟಿ ಮಾಡ್ತಾರೆ ಸರ್ ಸೇವಾದಳದವರು. ಅವರು ಶಬ್ದ ಕೇಳಿದ ನಂತರ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವರ ಬಾಲಕೃಷ್ಣನನ್ನು ಹಿಡಿದು ಏನು ಮಾಡ್ತಾ ಇದ್ದೀವಿ ಅಂತ ಪ್ರಶ್ನಿಸಿದಾಗ ಅವರ ಮೇಲೆ ತಿರುಗಿ ಬಿದ್ದಿರ್ತಾರೆ ಬಾಲಕೃಷ್ಣನವರು. ಆವಾಗ ಅವರನ್ನು ಹೊರಗಡೆ ಕರೆದುಕೊಂಡು ಬಂದು ಈ ಥರ ಹೇಗೆ ಮಾಡ್ತಾ ಇದ್ದೀವಿ ಅಂತಂದು ಕೇಳಿದಾಗ ನಾನು ಇಲ್ಲೇ ಇರ್ತೀನಿ, ನಾನು ಇಲ್ಲಿಂದ ಯಾರೂ ಕಳಿಸಬಾರ್ದು ಹಂಗೆ ಅಂತೇಳಿ ಸುಮ್ಮನೆ ಇಲ್ಲದೊಂದು ಅಪಪ್ರಚಾರ ಮಾಡ್ತಾ ಮತ್ತು ಓಂ ನಮೋ ನಾರಾಯಣಾಯ ಅಂತಂದು ಹೊರಗಡೆ ಬಾ ಅಂತಂದ್ರೆ ಬರೋಕ್ಕೆ ತಯಾರಿಲ್ಲ.
ಹೇಳ್ಕೊಂಡು ಬಂದಾಗ ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಶಬ್ದವನ್ನು ಕೂಗುತ್ತಾ ಅವರು ಇಲ್ಲದಲ್ಲದ ಅಪಪ್ರಚಾರವನ್ನು ಮಾಡಿ ಆಶ್ರಮದ ಹೆಸರುಗಳನ್ನು ಕೆಡಿಸಬೇಕು ಅಂತೇಳಿ ಬೇರೆ ಬೇರೆ ಜನರೊಂದಿಗೆ ಅವರು ಸೇರಿ ಈ ಥರ ಅಪಪ್ರಚಾರ ಮಾಡ್ತಾ ಇದ್ದಾರೆ ಆಶ್ರಮದ್ದು. ಆಶ್ರಮ ಹೆಸರು ಕೆಡಿಸಲು ಸರ್ ಮೇನ್ ಅವ್ರ ಮೇಲೆ ಮಾಡಿ